ಏನು ಗೊತ್ತಾ, ನಾವು ಒಂದು ಸ್ಮಾಲ್ ಬಿಸ್ನೆಸ್ ಮಾಡಬೇಕಂತ ತುಂಬ ಆಸೆ ಇತ್ತು. ಹಾಗಾಗಿ ಈ ಸ್ಮಾಲ್ ಸೀರೆ ಬಿಸ್ನೆಸ್ನ ನಾವು ಸ್ಟಾರ್ಟ್ ಮಾಡಿ 3 ಮಂತ್ಸ್ ಆಗಿದೆ. ಸೊ 3 ಮಂತ್ಸ್ ಮುಗಿದು ಇವಾಗ 4ನೇ ಮಂತ್ ನಡೀತಾ ಇದೆ. ನಿಮ್ಮೆಲ್ಲರ ಸಪೋರ್ಟ್ ತುಂಬ ಚೆನ್ನಾಗಿದೆ. ಬಟ್ ಏನು ಹೇಳ್ತೀನಿ ಅಂದರೆ, ತುಂಬ ಜನ ಹೇಳ್ತಾರೆ, ಅಂದರೆ ಸ್ವಲ್ಪ ಜನ, ಕೆಲವು ಜನ, ಎಲ್ಲರೂ ಅಲ್ಲ, ಏನು ಹೇಳ್ತಾರೆ ಅಂದರೆ ಸ್ಮಾಲ್ ಬಿಸ್ನೆಸ್ ಮಾಡೋದು ತುಂಬ ಸುಲಭ, ಅವರೇನು ಮನೇಲಿ ಕೂತ್ಕೊಂಡು ಸೀರೆ ಮಾರ್ತಾರೆ ಅಂತ. ಬಟ್ ಇನ್ಫ್ಯಾಕ್ಟ್ ಅದ್ರ ಹಿಂದೆ ಇರುವಂಥ ಶ್ರಮ ಏನಂದರೆ ನಾನು ಹೇಳ್ತೀನಿ ನೋಡಿ. ನಮ್ಮ ಹತ್ರ ಯಾವುದೇ ಥರ ಹೆಲ್ಪರ್ ಇರಲ್ಲ, ಹೆಲ್ಪ್ ಮಾಡೋಕ್ಕಿರಲ್ಲ, ಸಪೋರ್ಟ್ ಇರಲ್ಲ, ಎಲ್ಲನೂ ನಾವಾಗೇ ಮಾಡಬೇಕಾಗುತ್ತೆ. ಅಂದರೆ ಮಾಡೆಲ್ ನಾವೇ ಆಗಿರ್ತೀವಿ, ಕ್ಯಾಮ್ರಾಮೇನ್ ನಾವೇ ಆಗಿರ್ತೀವಿ, ಎಡಿಟರ್ ಕೂಡ ನಾವೇ ಆಗಿರ್ತೀವಿ, ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಕೂಡ ನಾವೇ ಮಾಡಬೇಕಾಗುತ್ತೆ, ಸೋಷಿಯಲ್ ಮೀಡಿಯಾ ಎಲ್ಲ ಥರ ಸೋಷಿಯಲ್ ಮೀಡಿಯಾನು ಹ್ಯಾಂಡಲ್ ನಾವೇ ಮಾಡಬೇಕಾಗತ್ತೆ, ಕ್ಲೈಂಟ್ಸ್ನ ಆರ್ಡರ್ಸ್ ತೊಗೋಬೇಕಾಗುತ್ತೆ, ಕ್ಲೈಂಟ್ಸ್ನ ಕಂಪ್ಲೇಂಟ್ಸ್ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಇನ್ಫ್ಯಾಕ್ಟ್ ಸ್ಟಾಕ್ ಮುಗಿದ್ರೆ ನಾವೇ ಸ್ಟಾಕ್ ತರ್ತೀವಿ, ನಾವು ಓನಾಗಿ ಹೋಗಿ ಪರ್ಚೇಸ್ ಮಾಡಿ ಹೆವಿ ಬ್ಯಾಗ್ಗಳನ್ನ ಎತ್ಕೊಂಬರ್ತೀವಿ. ಈವನ್ ಪಾರ್ಸಲ್ ಕೂಡ, ಅಂದರೆ ಪಾರ್ಸಲ್ ಡೆಲಿವರಿ ಕೂಡ ನಾವೇ ಮಾಡ್ತೀವಿ. ಇನ್ಫ್ಯಾಕ್ಟ್ ವಾಯ್ಸ್ ಓವರ್ ನಾವೇ ಕೊಡ್ತೀವಿ. ಹಾಗಿದ್ದಾಗ ಇದು ಸುಲಭ ಅಂತ ಹೇಗೆ ಅಲ್ವಾ? ನಾನೇನಂತೀನಿ ಅಂದರೆ, ಯಾವುದ್ರಲ್ಲೂ ಸುಲಭ ಅಂತ ಇಲ್ಲ, ಎಲ್ಲದರಲ್ಲೂ ಕಷ್ಟ ಇದ್ದೇ ಇರುತ್ತೆ, ಎಲ್ಲ ಬಿಸ್ನೆಸ್ಸಲ್ಲೂ ಕಷ್ಟ ಇರುತ್ತೆ. ಬಟ್ ಅದನ್ನು ಹೇಗೆ ಹ್ಯಾಂಡಲ್ ಮಾಡ್ತೀವಿ ಅಂತ ನಮ್ಮ ಮೇಲಿರುತ್ತಲ್ವ. ಮತ್ತು ನಮ್ಮ ಕ್ಲೈಂಟ್ ಸಪೋರ್ಟ್ ಇದ್ದರೆ ಎಲ್ಲನೂ ಸುಲಭ ಆಗುತ್ತೆ. ನೀವೆಲ್ಲ ನಮಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ, ಮುಂದೇನೂ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ನಮ್ಮ ಪೇಜ್ನ ಫಾಲೋ ಮಾಡಿ. ನಿಮ್ಮ ಆರ್ಡರ್ಸು ನಮಗೆ ತುಂಬ ಮುಖ್ಯ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್.